ಮತ್ತೆ ಕಲೆಕ್ಟ್ ಮಾಡೋರು ಬನ್ನಿ. ಈ ಪ್ರಯೋಗದ ವಿಚಾರ, ಇದರ ಹಿಂದೆ ಒಂದು ಸೈನ್ಸ್ ಇದೆ. ಕಾಳಿಚನವರು ಇಲ್ಲಿ ನಿಂತ್ಕೋಬೇಕು. ನಾನೀಗ ಮಾಡ್ತಾ ಇರೋ ಪ್ರಯೋಗ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ, NLP ಅಂತ ಕರೀತಾರೆ. 5 ಜನ ಎದ್ದು ನಿಂತ್ಕೋಬೇಕು, ಒಂದು ಸ್ಟೆಪ್ ಮುಂದೆ ಬರಬೇಕು, ಸ್ವಲ್ಪ ಸಪರೇಟ್ ಆಗಿ ಚೂರು ಸಾಕು. ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ NLP ಏನ್ ಮಾಡ್ತದೆ ಅಂತ ಹೇಳಿದ್ರೆ, it decides the thought of a person by looking at his face, by analyzing the posture and various other things. ಸೊ ಈಗ ಈ ಪ್ರಯೋಗಕ್ಕೆ ಬೇಕಾಗಿ ನಾನು 5 ಜನರಿಗೂ ಕೂಡ ನೀವು ನಿಮ್ಮ ಮನಸ್ಸಿನ ಒಳಗಡೆ ಯಾರಾದರೂ ಒಬ್ಬ ವ್ಯಕ್ತಿಯ ಹೆಸರನ್ನು ನೆನೆಸ್ಕೋಬೇಕು. ಸೆಲೆಬ್ರಿಟಿ ನೇಮ್ ಅಲ್ಲ, ಇದು ಖಂಡಿತವಾಗಿಯೂ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಇಂದ ಬರಬೇಕು. ಫಾರಿನ್ಗಳಲ್ಲಿ ಹೀಗೆ ಹೇಳ್ತಾರೆ, ಇಂಡಿಯಾದಲ್ಲಿ ಸ್ವಲ್ಪ ಮುಜುಗರ ಆಗುತ್ತೆ ನಮ್ಗೆ ಹೇಳಿಕೆ. ನಿಮ್ಮ ಫಸ್ಟ್ ಲವರ್ನ ಹೆಸರು ನೆನಪಿದ್ರೆ ನೆನಪು ಮಾಡ್ಕೊಡಿ. ಇಲ್ಲಿ ಸ್ವಲ್ಪ ಮುಜುಗರ ಆಗುತ್ತೆ ಹೇಳಕ್ಕೆ, ಬಟ್ ವಿಷಯ ಇಷ್ಟೇ, ಸಂಬಡಿ ಹೂ ಇಸ್ ಅನ್ನೋನ್ ಟು ಅದರ್ಸ್ ಅಂತ ಹೆಸರನ್ನು ನೆನೆಸ್ಕೊಳ್ಬೇಕು. ಹಾಗೆ ನೆನೆಸ್ಕೊಳ್ಬೇಕಂತ ಹೇಳುವಾಗ 2-3 ಹೆಸರು ಬರ್ತದೆ ಸಹಜವಾಗಿ ಯಾರ್ದು. ಅದಕ್ಕೋಸ್ಕರ ನಾನು ಕ್ಲಾರಿಟಿಗೆ ಬೇಕಾಗಿ ಆ ಹೆಸರುಗಳು ನಿಮ್ಮ ಕೈಯಿಂದ ಬರೆಸ್ತೇನೆ. ಹಾಗಾಗಿ ಮನಸ್ಸು ಅನ್ನುವಂಥ ಮರ್ಕಟ್ಟವನ್ನು ಒಂದು ಸಮಸ್ಥಿತಿಗೆ ತರಲಿಕ್ಕೆ ಬೇಕಾಗಿ ನಾನು ನಿಮ್ಮ ಕೈಗೆ ಯಾವಾಗ ಇಲ್ಲಿರುವಂಥ ಪೆನ್ ಕೊಡ್ತೇನೋ ಆಗ ನೀವು ಯಾರ ಹೆಸರು ಬರೀತೀರಿ ಅನ್ನೋದು ಫೈನಲ್ ಆಗಬೇಕು. ಫೈನಲ್ ಒನ್ ನೇಮ್, ಒಂದು ಹೆಸರು ನಿಮ್ಮ ಮನಸ್ಸಿನ ಒಳಗಡೆ. ಇಲ್ಲಿ ಸರ್, ಇಲ್ಲಿ ಸರ್, ಒಂದು ಹೆಸರು ಮೇಡಮ್, ಒಂದು ಹೆಸರು. ಈಗ ಒಂಚೂರು ಪ್ಲೀಸ್. ಪ್ರದೀಪ್ ಅವರಿಗೆ ಕೂಡ ಪ್ರದೀಪ್ ಈಶ್ವರ್ ಅವರಿಗೆ ಕೂಡ ಆ ವಿಚಾರ ಬಂದಿದ್ದಾಗ ಮೋಟಿವೇಶನ್ ಸ್ಪೀಕ್ ಮಾಡಾಗ ಅಲ್ಲಿ ಬ್ರೇಕ್ ಮಾಡಿಬಿಡ್ತಾರೆ, ಏನೋ ತಮಾಷೆ ಹೇಳ್ಬೇಕು. ಪ್ಲೀಸ್ 5 ನಿಮಿಷ, 1 ನಿಮಿಷ. ಹೆಸರು ಬರೀಬೇಕು, ಹೆಸರು ಮಾತ್ರ ಬರೀಬೇಕು, ಸರ್ನೇಮ್ ಬರೀಬಾರ್ದು. ಬೋಲ್ಡ್ ಆಗಿ ಒಂದು ಹೆಸರು ಬೇಕಿದ್ರೆ ಬಾರ್ ಹಾಕ್ಬಿಟ್ಟು ಸಂಬಂಧ ಬರೀಬೋದು. ಯು ಕ್ಯಾನ್ ರೈಟ್ ದ ರಿಲೇಷನ್. ದಯವಿಟ್ಟು ಹೆಸರು ಬರೀರಿ. ಇಲ್ಲಿಂದ ನಾನು ಕಾಳಿಚರಣ್ ಅವರೇ ಆ ಕಡೆ ನೋಡೋದಿಲ್ಲ. ಅವರ ರೈಟಿಂಗ್ ಪ್ಯಾಟರ್ನ್ ಕೂಡ ನಾನು ನೋಡಬಾರ್ದು. ಈ ಪ್ರಯೋಗದ ಪ್ರಕಾರ ಒಂದು ಹೆಲ್ಪ್ ನಿಮ್ಮಿಂದ, ಕಾಳಿಯವರಿಂದ ಏನು ಅಂತ ಹೇಳಿದ್ರೆ, ಅವ್ರು ಬರ್ದಾದ ನಂತರ ಒಂದು ಹೆಲ್ಪ್ ಬೇಕು ನಿಮಗೆ. 5 ಜನ ನೀವು ಬರ್ದಾದ ನಂತರ ನಿಮ್ಮ ಪೆನ್ನಿನ ಕ್ಯಾಪನ್ನು ಹಾಕಿಬಿಡ್ಬೇಕು. ಹಾಕಿಬಿಟ್ಟಾದ ನಂತರ ಆ 5 ಪೆನ್ನುಗಳಂತ ತಗೊಂಡ್ಬರ್ಬೇಕು. ನೆನ್ಪಿಟ್ಕೊಳ್ಳಿ ಕಲಾಭಿಮಾನಿಗಳೇ, ಒಂದು ಹೆಸರು ಮನಸ್ಸಲ್ಲಿರುವಂಥದ್ದು ಚೀಟಿ ಮೇಲೆ ಇದೆ ಅಷ್ಟೇ. ಯಾರು ಏನು ಬರ್ತಿದ್ರಂತ ನನ್ಗೆ ಗೊತ್ತಿಲ್ಲ. ಪೆನ್ನುಗಳನ್ನು ತಂದಾದ ನಂತರ ಕಾಳಿಚರಣ್ ಅವರು ಈಗ ಅವರಿಂದ ಕಾರ್ಡ್ ಅನ್ನು ಕಲೆಕ್ಟ್ ಮಾಡಬೇಕು. ರೈಟಿಂಗ್ ಸೈಡ್ ಡೌನ್ ಹೋಗಿ ಕಾರ್ಡ್ಗಳನ್ನು ಅವರು ಕಲೆಕ್ಟ್ ಮಾಡ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, ಆ ಕಾರ್ಡ್ಗಳು ಅವರೊಂದು ಆರ್ಡರ್ ಅಲ್ಲಿ ಕಲೆಕ್ಟ್ ಮಾಡ್ತಿದ್ದಾರೆ, ಫ್ರಮ್ ದಿಸ್ ಸೈಡ್ ಟು ದಟ್ ಸೈಡ್. ಸೊ ನನಗೀಗ ಅವರ ಆರ್ಡರ್ ಕೂಡ ಇರಬಾರ್ದು. ನನಗೆ ಕಾಳಿಚರಣ್ ಕೈಗೆ ಚೀಟಿ ತಗೊಳ್ಳೋದ ನಂತರ ಅದೆಲ್ಲವನ್ನು ಮಿಕ್ಸ್ ಮಾಡಬೇಕು. ಡನ್. ಈಗ ಈ ಪ್ರಯೋಗದ ಬಹಳ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಒಂದು ಬಹಳ ದೊಡ್ಡ ಮಾತಿದೆ, ಹಿರಿಯರು ಹೇಳಿದ್ದು, ಮುಖ ಮನಸ್ಸಿನ ಕನ್ನಡಿ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಖುಷಿ ಆದ್ರೆ ಗೊತ್ತಾಗುತ್ತೆ ಮುಖದಲ್ಲಿ, ದುಃಖ ಆದ್ರೆ ಗೊತ್ತಾಗುತ್ತೆ, ಡಿಪ್ರೆಷನ್ ಆದ್ರೆ ಗೊತ್ತಾಗುತ್ತೆ, ಯಾವುದೋ ಆಲೋಚನೆ ಬಂದ್ರೆ ಮುಖದಲ್ಲಿ ನೋಡಿ ಹಿಡಿಲಿಕ್ಕಾಗುತ್ತೆ. ನಾನೀಗ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ನೀವುಗಳು ಕೊಟ್ಟಿರುವಂತ ಈ 5 ಚೀಟಿಗಳಲ್ಲಿರುವಂತ ಹೆಸರನ್ನು ನಾನು ಓದಿ ಹೇಳ್ತೇನೆ. ಹೀಗೆ ನೋಡಿ ನಾನು ಓದಿ ಹೇಳ್ತೇನೆ. ಓದಿ ಹೇಳುವಾಗ ಈ ಹೆಸರು ಗೊತ್ತಾದ ಕೂಡಲೇ ತಾವು ರಿಯಾಕ್ಟ್ ಮಾಡಬಾರದು. ದಟ್ ಈಸ್ ಇಂಪಾರ್ಟೆಂಟ್ ನನಗೆ. ಕಾಳಿಚರಣ್ ಈ ಎಲ್ಲ 4 ಕಾರ್ಡ್ಗಳು ನಿಮ್ಮ ಈ ಕೈಯಲ್ಲಿ ಹೀಗೆ ಇಟ್ಕೊಳ್ಬೇಕು ಮತ್ತು ಈ ಕೈಯನ್ನು ಹೀಗೆ ನೋಡಿ ಅಡ್ಡಕ್ಕೆ ಹಿಡ್ಕೊಂಡು, ಸೊ ದಟ್ ಇಟ್ ಇಸ್ ಸೇಫ್ ವಿತ್ ಯು. ನೆನ್ಪಿಟ್ಕೊಳ್ಳಿ, ನನಗೆ ಬಂದಿರುವಂತ ಇಲ್ಲಿನ ಮೊದಲನೇ ಹೆಸರು ಈಸ್ ಪೃಥ್ವಿ ಅಂತ ಬಂದಿದೆ. ಯಾರು ಬರ್ದಿರಬಹುದು ಪೃಥ್ವಿ ಈ 4 ಜನರಲ್ಲಿ 5 ಜನರಲ್ಲಿ ಅನ್ನೋದನ್ನು ನಾನೀಗ ಹೀಗೆ ಫೈಂಡ್ ಔಟ್ ಮಾಡಿ. ನನ್ನ ಕಣ್ಣು ಮೇಡಮ್, ಕಣ್ಣು ಅನ್ನೋದು ಎಷ್ಟೊಂದು ಪವರ್ಫುಲ್ ಅಂತ ಹೇಳಿದ್ರೆ, ನಾವು ಬರೆಯುವಾಗ ಯಾರು ನೆನೆಸ್ಕೊಂಡು ಬರ್ದಿರ್ತೇವೆ ಅವರ ಇಮೇಜ್ ಕಣ್ಣಿಗೆ ಬರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ನಾನು ಇಮೇಜ್ ಅನ್ನು ಕಣ್ಣಲ್ಲಿ ಹುಡುಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾಗೆ ಪೃಥ್ವಿ ಅನ್ನುವಂಥ ಹೆಸರನ್ನು ಬರೆದವ್ರು ಯಾರು ಅಂತ ಡೀಪರ್ ಕಾನ್ಸಂಟ್ರೇಷನ್ ನೋಡಿದಾಗ ನನಗೆ ಅನ್ಸಿದೆ ಏನು ಅಂತ ಹೇಳಿದ್ರೆ, ಆ ಪೃಥ್ವಿ ಅನ್ನುವಂಥ ಹೆಸರು ಬರೆದದ್ದು ನೀವು, ನಿಮ್ಮ ಹಸ್ಬೆಂಡ್ ಹೆಸರು. ಎಸ್ ಅಂತ ಹೇಳಬೇಕು. ಎಗ್ರಿ. ಜೋರಾಗಿ ಮಾರೆ, ಒಂದು ಕೊಡಿ, ಒಪ್ಪಿಗೆ ಕೊಡಿ. ಮುಂದಿನ ಕಾರ್ಡ್ ಬಂದಿರುವಂತ ಹೆಸರು ಪುಷ್ಪ ಅಂತ ಬಂದಿದೆ. झुकेगा नहीं साला।
ಹೆಸರು ಬಂದಿದೆ, ಸ್ನೇಹಿತರ ಹೆಸರು ಬರೆದಿದ್ದಾರೆ. ನಾನು ಈ 5 ಜನರ ಪೋಸ್ಟರ್ ನೋಡ್ತಾ ಇದ್ದೇನೆ, ಯಾರು ಬರ್ದಿರ್ಬೋದು ಅಂತ NLP ಪ್ರಕಾರ. ನೀವು ಕೂಡ ಆಕ್ಚುಲಿ ಅಬ್ಸರ್ವ್ ಮಾಡ್ಬೋದು. ಏನಂತ ಹೇಳಿದ್ರೆ, ಯಾರು ಬರ್ದಿಲ್ಲ ಅವರ ಭಾವನೆಗಳಲ್ಲಿ ಏನೂ ತೊಂದರೆ ಇರುವುದಿಲ್ಲ. ಯಾರು ಬರ್ದಿರ್ತಾರೆ ಸ್ವಲ್ಪ ಚಲನೆ ಗಿಲನೆ ಖುಷಿ ಕೀಸಿ ಇರುತ್ತದೆ. ಪುಷ್ಪ ಅವರ ಫ್ರೆಂಡ್ ಬರ್ದಿರೋದು ರೀನಾ ಮೇಡಮ್, ರೈಟ್? ಸೇ ಯಸ್. 3ನೇ ಕಾರ್ಡ್ ನೋಡೋಣ. ಎಸ್, 3ನೇ ಕಾರ್ಡಲ್ಲಿ ಬಂದಿರುವಂತ ಹೆಸರು ನೋಡೋಣ. ಇದನ್ನು ಹೆಸರು ಹೇಳೋದಕ್ಕೆ ಮೊದಲು, ಓಕೆ, ಈಗ ನನಗೆ ಹೆಸರು ಹೇಳೋದಕ್ಕೆ ಮೊದಲು ಸರ್, ನೀವು ADMZ ಅಂತ ಹೇಳಬೇಕು. DMZ. ಓಕೆ ಸರ್, ನೀವು ಹೇಳಬೇಕು ADMZ. ಸರ್, ADMZ. ಯಾಕೆ ADMZ? ನನ್ನ ಹೆಸರಿಗೆ ಬಂದಿರುವಂತಹ ಚೀಟಿಯಲ್ಲಿ ಇರುವಂತಹ ಮೊದಲನೆಯ ಪದ ಆಂಗ್ಲ ಭಾಷೆಯ ಮೂಲಕ ಎಂ ಇಂದ ಶುರುವಾಗುತ್ತೆ. ಆ ಎಂ ಅಂತ ಯಾರು ಬರ್ದಿದ್ದಾರೆ ಅದರಿಂದ ಶುರು ಒಂದು ವೈಬ್ರೇಷನ್ ಇರುತ್ತೆ ಆ ಧ್ವನಿಯಲ್ಲಿ, ಅದು ನನ್ನ ಕಿವಿ ಹಿಡಿತದೆ. ಅದರಲ್ಲಿ ಇರುವಂತ ಪಕ್ಕಾದದೇನು ಅಂತ ಹೇಳಿದ್ರೆ, ಬಹಳ ಪ್ರೀತಿಯಿಂದ ಆ ಹೆಸರು ಬರೆದದ್ದು ತಾಯಿಯ ಹೆಸರು ಮಂಜುಳಾ ಅಂತ. ಸರ್ ನೀವು ಕರೆಕ್ಟಾ? ಲಾಸ್ಟ್ 2 ಕಾರ್ಡ್ಸ್. ಸರ್ ನೀವು ಇಲ್ಲಿ ಬನ್ನಿ. ಸರ್ ಚಂದ್ರ ಸರ್ ಇಲ್ಲಿ ಬನ್ನಿ. ಹೀಗೆ ಸರ್, ಈ ಕೈಯನ್ನು ಹೀಗೆ ಮಾಡಿ ಸರ್, ಈ ಕೈಯನ್ನು ಹೀಗೆ. ಸುದರ್ಶನ್ ಸರ್ ಕಣ್ಣು ಮುಚ್ಚಿ. ಸರ್ ಚಂದ್ರ ಸರ್ ಕಣ್ಣು ಮುಚ್ಚಿ, ಕಣ್ಣು ತೆಗಿಬೇಡಿ. ಈಗ ನನ್ನ ಮುಂದಿನ ಪ್ರಯೋಗದ ನಾಡಿಯ ಬಡಿತ, ಪಲ್ಸ್ ಫೀಲಿಂಗಿನ ಮೂಲಕ ನಾನು ಮುಂದಿನ ಹೆಸರನ್ನು ಹುಡುಕಿ ಟ್ರೈ ಮಾಡ್ತೇನೆ. ನನ್ನ ಬಂದಿರುವಂತ ಹೆಸರನ್ನ ಮತ್ತೆ ಓದಿ ಹೇಳ್ತೇನೆ. ಫೀಲ್ ಪಲ್ಸ್, ಫೀಲ್ ಪಲ್ಸ್. ಹೆಸರು ಪದ್ಮ ಅಂತ. ಇಬ್ಬರಲ್ಲಿ ಯಾರು ಪದ್ಮ ಅಂತ ಬರ್ದಿದ್ದೀರಿ? ಅವರು ಮನಸ್ಸಲ್ಲಿ ಪದ್ಮ 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 ಹೇಳ್ಬೇಕು. ಎಸ್, ಒಂದು ಕಡೆ ಪಲ್ಸ್ ಹೊಡ್ಕೊಳ್ತದೆ. ನನ್ನ ಪಲ್ಸಿನ ರೀಡಿಂಗ್, ಇಫ್ ಯು ಆಮ್ ರೈಟ್, ಪದ್ಮ ಈಸ್ ಚಂದ್ರು ಸರ್. ರೈಟ್? ಕರೆಕ್ಟ್ ಸರ್, ಬನ್ನಿ ಸರ್, ಥ್ಯಾಂಕ್ ಯು ಸೊ ಮಚ್. ಫೈನಲ್ ಸರ್, ಈ ಕಡೆ ತಿರುಗಿ. ಫೈನಲ್ ಕಾರ್ಡ್ ನಿಮ್ದೆ, ಅದನ್ನು ಹೇಳಬೇಕಾಗಿಲ್ಲ. ಈಗ ನಾನು NLP ಇಂದ ಸ್ವಲ್ಪ ಆಚೆ ಬಂದ್ಬಿಟ್ಟು ನಿಮ್ಮ ಮೈಂಡ್ ರೀಡ್ ಮಾಡಿ ನಾನು ಟ್ರೈ ಮಾಡ್ತೇನೆ. 2 ಕೈ ಹೀಗೆ ಸರ್, ನನ್ನ ಕೈ ಮೇಲೆ ಕೈ ಇಡಬೇಕು. ದಯವಿಟ್ಟು ಅಲ್ಲಿ ಬರೆದಂತ ಹೆಸರನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಳ್ಬೇಕು. ನನ್ನ ನೋಡ್ಬೇಕು. ಒಮ್ಮೆ ಕಣ್ಣಿಂದ ನೋಡಿದ ನಂತರ ಕಣ್ಣು ಮುಚ್ಕೋಬೇಕು. ಕಣ್ಣು ಓಪನ್ ಮಾಡಿ ಸರ್. ದ ಫಸ್ಟ್ ಥಾಟ್ ಫ್ರಮ್ ಯುವರ್ ಮೈಂಡ್ ಟು ಮೈ ಮೈಂಡ್. ಹೆಸರು ಒಂದು ಫೀಮೇಲ್ ಹೆಸರು, ಆಮ್ ಐ ರೈಟ್? ಎಸ್ ಸರ್, ಇಲ್ಲಿ ನೋಡಿ. ಫಸ್ಟ್ ಲೆಟರ್ ಆ ಹೆಸರು ಶುರುವಾಗುವುದು ಫ್ರಮ್ A. ಒಮ್ಮೆ ಬರ್ದದನ್ನೇ ಒಮ್ಮೆ ಗೋ ಬ್ಯಾಕ್ ಮಾಡಿ. ಎಸ್, ನೀವು ಬರ್ದಿರೋದು ಇಂಗ್ಲಿಷಲ್ಲೆಲ್ಲ ಕನ್ನಡದಲ್ಲಿ ಅಂತ ನನ್ನ ಮನಸ್ಸು ಹೇಳ್ತೇನೆ. ಆಮ್ ಐ ರೈಟ್ ಸರ್? ಎಸ್. ಕಣ್ಣು ನೋಡಿ. ಹೆಸರು ನೀವು ಬರ್ದಿರುವಂಥದ್ದು ಈಸ್ ಅನ್ವಿತಾ. ದಯವಿಟ್ಟು ನೋಡಿ, ಎಲ್ರಿಗೂ ತೋರಿಸಿ. ದಟ್ ಇಸ್ ಎಕ್ಸಾಕ್ಟ್ಲಿ ಈಸ್ ಅನ್ವಿತಾ, ಲೇಡೀಸ್ ಅಂಡ್ ಜೆಂಟಲ್ಮೆನ್. ಹಾಗೆ ಹೇಳಿದ ಮೇಲೆ ಜೋರಾಗಿ ಚಪ್ಪಾಳೆ ಕೊಡುವಂತ ಒಂದು ಪದ್ಧತಿ ಅಪ್ಪ. ಬಹಳ ಸಂತೋಷ, ಬಹಳ ಒಂದು ಖುಷಿಯ ಒಂದು ದಿವಸ ನನಗೆ ಇವತ್ತು. ನಾನೊಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿ ಒಂದು, ಎರಡನೇದು ನಾನೊಬ್ಬ ಮಾಜಿ ಪತ್ರಕರ್ತ. ಮುಂಗಾರು ಅನ್ನುವಂಥ ಪತ್ರಿಕೆಯಲ್ಲಿ 3 ವರ್ಷ ಉಪಸಂಪಾದಕನಾಗಿ ಕೆಲಸ ಮಾಡಿದವರು. ಆ ಪತ್ರಿಕೆಯ ನಂಟಿನ ಜೊತೆಗೆ ಪತ್ರಿಕೋದ್ಯಮ ಅನ್ನುವಂಥದ್ದು ಒಂದು ಉದ್ಯಮ, ಬರೀ ನ್ಯೂಸ್ ಕೊಡುವಂಥದ್ದೇ ಆಗಿರದೆ ನಮ್ಮ ನಾಡಿನ ಕಲೆ, ಸಂಸ್ಕೃತಿ, ಭಾಷೆಯನ್ನು ಸಂಭ್ರಮಿಸುವಂತ ಕೆಲಸ ಇವತ್ತು ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಆಫ್ ಇಂಡಿಯಾದಿಂದ ಆಗ್ತಾ ಇದೆ. ಕನ್ನಡ ಹಬ್ಬ ಸಣ್ಣ ವಿಚಾರ ಅಲ್ಲ. ಈ ಕನ್ನಡ ಹಬ್ಬವನ್ನು ಹಬ್ಬವಾಗಿ ಆಚರಿಸಿರುವಂತ ವಿಜಯ ಕರ್ನಾಟಕ ಪತ್ರಿಕೆಗೆ ನಾನು ಬಹಳ ಪ್ರೀತಿಯ ವಂದನೆಗಳನ್ನು ಸಂದಾಯ ಮಾಡ್ತೀನಿ. ವೇದಿಕೆ ಮೇಲೆ ಬಂದು ಬಹಳ ಪ್ರೀತಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ರೀನಾ ಅವರಿಗೆ ಥ್ಯಾಂಕ್ ಯು ಸೊ ಮಚ್. ಗೋ ಬ್ಯಾಕ್. ಒಂದು ಚಪ್ಪಾಳೆ ಅವರಿಗೆ ದಯವಿಟ್ಟು. ಯಾ ಪ್ಲೀಸ್. ರಾಗಿಣಿ ಅವರಿಗೆ ಥ್ಯಾಂಕ್ ಯು ಸೊ ಮಚ್. ಕಾಳಿಕ್ ಶರಣ್ ಅವರಿಗೆ ಥ್ಯಾಂಕ್ ಯು ಸೊ ಮಚ್. ಬಹಳ ಸಂತೋಷದಿಂದ ನಾನು ವೇದಿಕೆ ಮೇಲೆ ಬಂದಿರುವಂತ ವಿಜಯ ಕರ್ನಾಟಕ ಪತ್ರಿಕೆ ಸಂಪಾದಕರಾಗಿರುವ ಸನ್ಮಾನ್ಯ ಸುದರ್ಶನ್ ಸರ್ ಅವರಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆ. ನಮ್ಮ ನಾಡನ್ನು ಬಹುಶಃ ಕಳೆದ ಒಂದು 8-9 ಜನರೇಷನ್ಸ್ಗಳಿಂದ, ಜಾಸ್ತಿ ಇರ್ಬೋದು, 10 ಜನರೇಷನ್ಗಳಿಂದ ರಂಜನೆ ಮಾಡ್ತಾ ಬಂದಿರುವಂತ, ವಯಸ್ಸು ಕಾರಣವೇ ಆಗುವುದಿಲ್ಲ ಅವರಿಗೆ, ಅವರ ಮನಸ್ಸಿನ ಮೂಲಕ ಚಿರ ಯುವಕ ಮುಖ್ಯಮಂತ್ರಿ ಚಂದ್ರ ಅವರಿಗೆ ಸಾಷ್ಟಾಂಗ ನಮನಗಳು. ಧನ್ಯವಾದ. ಚಪ್ಪಾಳೆ. ತಮ್ಮ ಮಾತುಗಳಿಂದ ಲಕ್ಷಾಂತರ ಜನರ ಬದುಕಲ್ಲಿ ಬದಲಾವಣೆಯನ್ನು ತಂದುಬಿಟ್ಟು ವಸ್ತುಶಃ ಇವತ್ತು ಶಾಸಕನಾಗಿ ಕೂಡ ಜವಾಬ್ದಾರಿ ಮಾಡ್ತಿರುವಂತ
ಸರ್ ನಿಮಗೆ ಬಹಳ ಪ್ರೀತಿಯ ಪ್ರದೀಪ್ ಈಶ್ವರ್ ಅವರಿಗೆ ಬಹಳ ಜೋರಾಗಿ ಒಂದು ಚಪ್ಪಾಳೆ. ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಧನ್ಯವಾದ. ನಿಮಗೆ ದಯವಿಟ್ಟು ತಾವುಗಳ ತಮ್ಮ ಆಸನ ಸ್ವೀಕಾರ ಮಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಧನ್ಯವಾದ. ಆಯ್ತು, ಮುಗಿತು. ಆಯ್ತು, ಕಾರ್ಯಕ್ರಮದ ಮುಕ್ತಾಯದಲ್ಲಿ ಧನ್ಯವಾದ. ಮತ್ತೊಮ್ಮೆ ಬಂದು ಸೇರಿರುವಂತಹ ಸರ್ವ ಕನ್ನಡಾಭಿಮಾನಿ ಬಂಧುಗಳಿಗೆ, ಕನ್ನಡದ ಬಂಧುಗಳಿಗೆ ಬಹಳ ಪ್ರೀತಿಯ ವಂದನೆಗಳೇ. ನಾನು ಕುದ್ರೋಳಿ ಗಣೇಶ್, ನನ್ನ ತಂಡದ ಸದಸ್ಯರ ಜೊತೆ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಜೊತೆ ಇಲ್ಲಿವರೆಗೆ ನಮ್ಮ ತಂಡದ ಧ್ವನಿ ಮತ್ತು ಬೆಳಕನ್ನು ನಿರ್ವಹಣೆ ಮಾಡಿರುವಂತಹ ಪ್ರವೀಣ್ ಗುಜಾನ್, ಇಲ್ಲಿ ಬನ್ನಿ, ವಿಕ್ರಮ್ ಶೆಟ್ಟರ್ ಬನ್ನಿ, ನನ್ನ ತಂಡದ ಸದಸ್ಯ ಆಗಿರುವಂತಹ ರೇಖಾ ಸುಳ್ಯ ಮತ್ತು ನಮ್ಮ ತಂಡದ ಸಂಚಾಲಕರಾಗಿರುವಂತಹ ವಿಕ್ರಮ್ ಶೆಟ್ಟಿ, ನಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯ ವಂದನೆ, ಧನ್ಯವಾದ.